ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಆರೋಗ್ಯಕರ ಮತ್ತು ರುಚಿಕರವಾದ ಬಾಳೆದಿಂಡು ರೆಸಿಪಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಬಾಳೆದಿಂಡು ಫೈಬರ್ನಿಂದ ಸಮೃದ್ಧವಾಗಿದ್ದು ಡೈಜೆಷನ್ಗೆ ತುಂಬಾ ಸಹಾಯ ಮಾಡುತ್ತೆ. ಇದು ಹೆಲ್ತಿಗೆ ತುಂಬಾ ಒಳ್ಳೆಯದು. ಇದು ಚಪಾತಿ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ. ಈ ಸುಲಭದ ಸವಿಯಾದ ರೆಸಿಪಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಹಾಗಾದರೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ. ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಮೊದಲಿಗೆ ನಾನಿಲ್ಲಿ ಬಾಳೆ ದಿಂಡನ್ನು ಕಟ್ ಮಾಡ್ತಾ ಇದ್ದೀನಿ. ಇದು ಬಾಳೆ ದಿಂಡನ್ನು ಕತ್ತರಿಸ್ಬೇಕಾದ್ರೆ ಇಲ್ಲಿ ನಾರು ಥರ ಬರುತ್ತೆ. ಇದು ಆ ನಾರನ್ನ ನಾನಿಲ್ಲಿ ಈ ಥರ ಬರುತ್ತೆ. ಅದು ದಾರ ಥರ ಬರುತ್ತೆ. ಅದನ್ನು ತೆಕ್ಕೋಬೇಕು. ಇದು ಸುತ್ಕೊಂಡು ನಾವು ಅದನ್ನು ತೆಕ್ಕೋಬೇಕಾಗುತ್ತೆ. ನಾನಿಲ್ಲಿ ರೌಂಡ್ ಶೇಪಲ್ಲೇ ನಾನಿಲ್ಲಿ ಬಾಳೆ ದಿಂಡನ್ನು ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ದಾರ ಥರ ಇರುತ್ತೆ. ಅದನ್ನೆಲ್ಲ ತಕ್ಕೊಂಡು ಈ ಥರ ನಾನಿಲ್ಲಿ ಉಂಡೆ ಮಾಡಿಬಿಟ್ಟು ತೆಗಿತಾ ಇದ್ದೀನಿ. ಅದನ್ನು ನೋಡಿ, ನಾನಿಲ್ಲಿ ರೌಂಡ್ ಶೇಪಲ್ಲೇ ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಒಂದು 5ರಿಂದ 6 ಪೀಸ್ ಈ ಥರ ಮಾಡ್ಕೊಬಿಟ್ಟು ಮತ್ತೆ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಈ ಕಟ್ ಮಾಡ್ಕೊಂಡಿದ್ದನ್ನು ಮಜ್ಜಿಗೆ ನೀರಿಗೆ ಹಾಕ್ಕೊತಾ ಇದ್ದೀನಿ. ಮಜ್ಜಿಗೆಗೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ನಾನಿಲ್ಲಿ ಮಜ್ಜಿಗೆ ನೀರಿಗೆ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ಬರೀ ಉಪ್ಪು ಹಾಕ್ಕೊಂಡು ಕೂಡ ನೀವಿಲ್ಲಿ ಬಾಳೆದಿಂಡನ್ನ ಅದರೊಳಗಡೆ ಹಾಕೋಬೋದು. ಬಾಳೆದಿಂಡನ್ನ ಬರೀ ನೀರಿಗೆ ಹಾಕಿದರೆ ಕಪ್ಪಾಗಿಬಿಡುತ್ತೆ. ಹಾಗಾಗಿ ನಾನಿಲ್ಲಿ ಮಜ್ಜಿಗೆ ನೀರಿಗೆ ಹಾಕ್ಕೊತಾ ಇದ್ದೀನಿ. ನೀವು ನೀರಿಗೆ ಉಪ್ಪು ಸೇರಿಸಿ ಬರೀ ಉಪ್ಪಿನ ನೀರಿಗೂ ಕೂಡ ನೀವಿಲ್ಲಿ ಹಾಕ್ಬೋದು. ಇಲ್ಲಿ ನಾನಿಲ್ಲಿ ಕಾದಿರೋ ಅಂಥ ನೀರಿಗೆ ನಾನಿಲ್ಲಿ ಕತ್ತರಿಸ್ಕೊಂಡಿರೋ ಬಾಳೆದಿಂಡನ್ನು ಹಾಕಿ ಇಲ್ಲಿ ಕುದಿಲಿಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ನಾನಿಲ್ಲಿ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಒಂದು 7ರಿಂದ 8 ನಿಮಿಷ ಸಾಕಿಲ್ಲಿ ಬೆಂದುಬಿಡುತ್ತದು. ಅದಾದ ನಂತರ ನಾನಿಲ್ಲಿ ಒಂದು ಬಾಣಲಿಗೆ ಒಂದು 3 ಟೇಬಲ್ ಸ್ಪೂನ್ ನಾನಿಲ್ಲಿ ಸಾಸಿವೆ ಹಾಕ್ಕೊಂಡಿದ್ದೀನಿ. ಬ್ಯಾಡಗೆ ಮೆಣಸಿಕಾಯಿ 7ರಿಂದ 8 ಹಾಕ್ಕೊಂಡಿದ್ದೀನಿ. ಹಾಗೆಯೇ ಹಸಿ ಕೊಬ್ಬರಿ ಹಾಕ್ಕೊಂಡು ನಾನಿಲ್ಲಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಇದು ಕಂದು ಬಣ್ಣ ಬರೋವರೆಗೂ ನಾನಿಲ್ಲಿ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಮೂರನ್ನು ಕೂಡ. ಅದಾದ ನಂತರ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನ್ ನಾನಿಲ್ಲಿ ಆಯಿಲ್ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡೆ. ಇಲ್ಲಿ ಒಂದು ಸ್ವಲ್ಪ ನಾನಿಲ್ಲಿ ಜೀರಿಗೆ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಇಂಗು, ಖಾರಕ್ಕೆ ಮೆಣಸಿಕಾಯಿ ನಾನಿಲ್ಲಿ ಒಂದು 3ರಿಂದ 4 ಮೆಣಸಿಕಾಯಿ ಹಾಕಿದ್ದೀನಿ. ಹಾಗೆಯೇ ಇಲ್ಲಿ ಒಂದು 2 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಇದು ಒಗ್ಗರಣೆಗೆ ಇಲ್ಲಿ ರೆಡಿ ಆಗ್ತಿದೆ. ಇಲ್ಲಿ ನಾನಿಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಂಡಿರೋದನ್ನು ನಾನಿಲ್ಲಿ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ನಾನಿಲ್ಲಿ ಪೇಸ್ಟ್ ಮಾಡ್ಕೊಂಡಿಲ್ಲ. ಇದಕ್ಕೆ ಯಾವುದೇ ಆದ ನೀರನ್ನ ನಾನಿಲ್ಲಿ ಆ್ಯಡ್ ಮಾಡಿಲ್ಲ ಈ ಮಸಾಲೆಗೆ. ಹಾಗೆಯೇ ಡ್ರೈ ರೋಸ್ಟ್ ಮಾಡಿಕೊಂಡು ನಾನಿಲ್ಲಿ ವಿತೌಟ್ ವಾಟರ್ನೇ ನಾನು ಇದನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಗ್ಗರಣೆಗೆ ನಾನಿಲ್ಲಿ ಬಾಳೆದಿಂಡನ್ನು ಒಂದು ಕಡೆ ಸೋಸ್ಕೊಂಡು ಈ ಬಾಳೆದಿಂಡಿನಿಷ್ಟನ್ನು ಕೂಡ ಒಗ್ಗರಣೆಗೆ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ನೀರು ಸಮೇತ ಹಾಕೋಬಾರ್ದು. ನೀರು ತಕ್ಕೊಬಿಟ್ಟು ಈ ಬಾಳೆದಿಂಡನ್ನು ಹಾಕೋಬೇಕು. ಆನಂತರ ನಾನಿಲ್ಲಿ ರೋಸ್ಟ್ ಮಾಡಿ ಪುಡಿ ಮಾಡ್ಕೊಂಡಿರೋ ಮಸಾಲೆನೂ ಕೂಡ ನಾನಿಲ್ಲಿ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕಷ್ಟು ಮತ್ತೆ ನೀವಿಲ್ಲಿ ಉಪ್ಪು ಹಾಕ್ಕೊಳ್ಳಿ. ನಾನಿಲ್ಲಿ ಬಾಳೆದಿಂಡು ಬೇಯಿಸ್ಬೇಕಾದ್ರೂ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಆಮೇಲೆ ಒಗ್ಗರಣೆಗೂ ಚೂರು ಉಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ ಮಸಾಲೆಗೂ ಕೂಡ ನಾನಿಲ್ಲಿ ಉಪ್ಪು ಹಾಕ್ಕೊಂಡಿದ್ದೀನಿ. ನೋಡ್ಕೊಂಡು ನೀವು ಉಪ್ಪು ಹಾಕ್ಕೊಳ್ಳಿ. ಮಸಾಲೆ ಎಲ್ಲ ನಾವು ಹೊಂದಿಸ್ಕೊಂಡಿದ್ದ ನಂತರ ಇಲ್ಲಿ ಸ್ವಲ್ಪ ನಾನಿಲ್ಲಿ ಲೆಮನ್ನ ಸ್ಕ್ವೀಸ್ ಮಾಡಿ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಅರ್ಧ ಹೋಳು ಹಾಕ್ಕೊಂಡಿದ್ದೀನಿ ನಾನು ಲೆಮನ್ನ. ಇದು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ಇವಾಗ ಮಿಕ್ಸ್ ಆಗಿದೆ. ಇದು ತುಂಬಾ ಚೆನ್ನಾಗಿರುತ್ತೆ. ಅನ್ನಕ್ಕೂ ಚೆನ್ನಾಗಿರುತ್ತೆ. ನಾವಿದು ರಸಮ್ನ ಮಾಡಿಕೊಂಡು ಇದು ಸೈಡಾಗಿ ನೆಂಚ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಇದು ಹೇಗಿತ್ತು ಅಂತ ನನಗಿದು ಕಮೆಂಟ್ ಮುಖಾಂತರ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.